ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ನೆನ್ನೆ ತಾನೇ ವಿಡಿಯೋ ಮಾಡಿದ್ದೆ KKRTC ಕಂಡಕ್ಟ್ರದ್ದು ಪ್ರಾವಿಷನಲ್ ಲಿಸ್ಟ್ ಬಿಟ್ಟಿದ್ದಾರೆ ಅಂತ. ಸೊ ಇವತ್ತು ನೋಡ್ತಾ ಇರ್ಬೋದು, ಇವತ್ತು KEA ಕಡೆಯಿಂದ ಅಫಿಷಿಯಲ್ ಆಗಿ ಫೈನಲ್ ಮಾರ್ಕ್ಸ್ ಲಿಸ್ಟ್ ಅಂದರೆ ಫೈನಲ್ ಲಿಸ್ಟು ನಿಮ್ಮದು ರಿಲೀಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಅಂದರೆ ನಿಮ್ಮದು ಸ್ಕೋರಲ್ಲಿ ಏನಾದರೂ ವೇರಿಯೇಷನ್ ಆಗಿದೆಯಾ ಅಂತ ಅಷ್ಟೇ. ಆಲ್ಮೋಸ್ಟ್ ಸೇಮೇ ಇರುತ್ತೆ. ಯಾವುದಕ್ಕೂ ನಿಮ್ಮ ಸೇಫ್ಟಿಗೆ ಒಂದು ಸಲ ನಿಮ್ಮ ಸ್ಕೋರ್ ಏನಿತ್ತು ಮತ್ತು ನಿಮ್ಮ ರ್ಯಾಂಕಿಂಗ್ ಏನಿತ್ತು ಸೇಮ್ ಇದೆಯಾ, ಚೇಂಜಸ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ವಿತಿನ್ ಎ ಮಂತ್ ಒಳಗಡೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆಯೋ ಚಾನ್ಸಸ್ ತುಂಬ ಇದೆ. ಸೊ ಈ ಲಿಸ್ಟ್ನ ಅವರು KKRTC ಬೋರ್ಡ್ ಇದೆಯಲ್ಲ, ಆ ಬೋರ್ಡ್ಗೆ ಸೆಂಡ್ ಮಾಡ್ತಾರೆ. ಸೊ ಅಲ್ಲಿಂದ ನಿಮಗೆ ಕಾಲ್ ಲೆಟ್ರು ರಿಲೀಸ್ ಮಾಡ್ತಾರೆ ಡಿ ವಿ ಮತ್ತು ಫಿಸಿಕಲ್ಗೆ ಎರಡಕ್ಕೂ ಕೂಡ ಎರಡು ಒಂದೇ ದಿನ ಇರುತ್ತೆ. ಮತ್ತು ನನಗೆ ತುಂಬ ಜನ ಕೇಳಿದ್ದೇನೆಂದರೆ, ಕಂಡಕ್ಟರ್ ಲೈಸೆನ್ಸು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಇರಬೇಕಾ ಅಥವಾ ಅಪ್ಲಿಕೇಶನ್ನು ಹಾಕಿದ್ಮೇಲೆ ನಾವು ಇವಾಗ ಮಾಡಿಸಿದ್ರು ಕೂಡ ಅದು ಸೆಲೆಕ್ಷನ್ ಪ್ರೊಸೆಸ್ಗೆ ಕನ್ಸಿಡರ್ ಮಾಡ್ತಾರಂತ. ಸೊ ಹಾಗೆಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ. ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆನೇ ನೀವು ಕಂಡಕ್ಟರ್ ಲೈಸೆನ್ಸ್ ತೆಗ್ಸಿದ್ರೆ ಮಾತ್ರ ನಿಮ್ಮದು ಎಲಿಜಿಬಲ್ ಆಗುತ್ತೆ, ಇಲ್ಲಾಂದರೆ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ. ಅದರಲ್ಲಿ ಯಾವುದೇ ರೀತಿ ಅನುಮಾನನೇ ಬೇಡ. ಸೊ 1:5 1:5 ಅಂದರೆ ನಿಮ್ಗೆ ಗೊತ್ತಲ್ಲ, 240 × 5 ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ 1:5 ಲಿಸ್ಟು ಸೇಮ್ ಇದೇ ರ್ಯಾಂಕಿಂಗ್ ವೈಸಲ್ಲೇ ನಿಮ್ಮದು ಫಸ್ಟು ಜಿ ಎಮ್ ಫಸ್ಟು ಆಲ್ಮೋಸ್ಟ್ ಒಂದು 300 ರ್ಯಾಂಕಿಂಗ್ ಏನಿದ್ದೀರಾ ನೀವೆಲ್ಲ GMಲ್ಲಿ ಬರ್ತೀರಾ. ಅದಾದಮೇಲೆ ನಿಮ್ಮ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಆ ಪೋಸ್ಟ್ಗೆ 1:5 ಥರ ಕರ್ಕೊಂಬರ್ತಾರೆ. ಇದರಲ್ಲಿ ಲೇಡೀಸ್ ಯಾರಾದರೂ ಇದ್ದರೆ ಲೇಡೀಸ್ದು ತುಂಬ ಕಮ್ಮಿ ಹೋಗುತ್ತೆ, ವರಿ ಆಗಬೇಡಿ. ಯಾರೆಲ್ಲ ಅಪ್ ಟು 1,500 ರ್ಯಾಂಕಿಂಗ್ ಇದ್ದರೂ ಕೂಡ ನಿಮ್ಮದು ಒಂದು 70 ಮಾರ್ಕ್ಸ್ ಬಂದಿದ್ದರೂ ಕೂಡ ನೀವು ಅಪಾಯಿಂಟ್ ಆಗೋ ಚಾನ್ಸಸ್ ತುಂಬ ಇದೆ, ಯಾಕೆಂದರೆ ಲೇಡೀಸಲ್ಲಿ ಕಾಂಪಿಟೇಷನ್ ತುಂಬ ಕಮ್ಮಿ ಇರುತ್ತೆ. ಸೊ ವರಿ ಆಗಬೇಡಿ, ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ಇನ್ನೂ ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ಲಿಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿ ಸ್ವಲ್ಪ ಹೊರಗಡೆ ನಾಯ್ಸು ಇದೆ, ಪ್ಲೀಸ್ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ನನಗೆ ಜಾಸ್ತಿ ಏನೂ ಇನ್ಫಾರ್ಮೇಷನ್ ಹೇಳೋಕ್ಕಾಗ್ತಾಯಿಲ್ಲ. ಇವತ್ತು ಹೊರಗಡೆ ಏನೋ ಫಂಕ್ಷನ್ ಇದೆ ಅಂತ ಮೈಕೆಲ್ಲ ಹಾಕಿದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್.